ಇತ್ತೀಚಿನ ವಿಧಾನಸಭಾ ಚರ್ಚೆಗಳನ್ನ ಗಮನಿಸಿದರೆ ಉಚ್ಚಾಟಿತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ರಾಜಕೀಯ ಚರ್ಚೆಗಳ ಮಧ್ಯಬಿಂದುವಾಗಿದ್ದಾರೆ. ಅವರು ಮಾತನಾಡಿದ ಪ್ರತಿಯೊಂದು ಸಾಲು ಕೂಡ ಕೇವಲ ಸರ್ಕಾರದ ಟೀಕೆಗಷ್ಟೇ ಸೀಮಿತವಾಗಿರಲಿಲ್ಲ. ಅದರೊಳಗೆ ಬಿಜೆಪಿ, ಮೋದಿ, ಹೈಕಮಾಂಡ್, ರಾಜ್ಯ ನಾಯಕತ್ವ, ಕಾಂಗ್ರೆಸ್ ಸರ್ಕಾರದ ಗೊಂದಲ ಎಲ್ಲವೂ ಒಂದೇ ಫ್ರೇಮಿನಲ್ಲಿ ಬೆರೆತಂತಿತ್ತು. ಮುಖ್ಯವಾಗಿ ಅವರ ಮಾತುಗಳನ್ನ ಕೇಳಿದರೆ ನಾನು ಪಕ್ಷದ ಹೊರಗಿದ್ದರೂ ಮನಸ್ಸು ಬಿಜೆಪಿಯಲ್ಲೇ ಇದೆ ಅನ್ನೋ ಸಂದೇಶವೇ ಹೆಚ್ಚು ಸ್ಪಷ್ಟವಾಗಿ ಹೊರಬಂದಿದೆ. ಯತ್ನಾಳ್ ರಾಜ್ಯದ ಹಲವು ಬಿಜೆಪಿ ನಾಯಕರ ಮೇಲೆ ಹಿಂದೆಯೂ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈಗಲೂ ಹಿಂಜರಿಕೆ ಇಲ್ಲದೆ ಟಾಂಗ್ ಕೊಟ್ಟಿದ್ದಾರೆ. ಆದರೆ ಗಮನಿಸಬೇಕಾದ ಅಂಶ ಏನೆಂದರೆ ಅವರು ಯಾವತ್ತೂ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಬಗ್ಗೆ ಮಾತನಾಡುವಾಗ ಗೌರವದ ಗಡಿ ದಾಟಿಲ್ಲ. ಪಕ್ಷದಿಂದ ಹೊರಗಡೆ ಇದ್ದರೂ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಶ್ಲಾಘಿಸುವುದನ್ನು ಅವರು ನಿಲ್ಲಿಸಿಲ್ಲ. ಇದರಿಂದಲೇ ಯತ್ನಾಳ್ ಸಂಪೂರ್ಣವಾಗಿ ಬಿಜೆಪಿಯಿಂದ ದೂರ ಆಗಿಲ್ಲ ಅನ್ನೋ ಮಾತಿಗೆ ಮತ್ತಷ್ಟು ಪುಷ್ಟಿ ಸಿಗುತ್ತಿದೆ. ಹೊರಗಿದ್ದರೂ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಅವರ ಮಾತುಗಳಲ್ಲಿ ಮರುಮರು ಕಾಣಿಸುತ್ತದೆ. ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ನಿರಂತರ ಆರೋಪ ಮಾಡುತ್ತಿರುವುದರ ಬಗ್ಗೆ ಯತ್ನಾಳ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ಟೀಕೆ, ಗ್ಯಾರಂಟಿಗಳ ಜಪ ಮಾತ್ರ ಇದೆ, ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಅನ್ನೋ ಚರ್ಚೆ ಇಲ್ಲ ಎಂದು ಕಿಡಿಕಾರಿದ್ದಾರೆ. ರಾಜ್ಯ ಕೇಂದ್ರ ನಡುವೆ ಸಮಸ್ಯೆಗಳಿದ್ದರೆ ಅದನ್ನು ಘರ್ಷಣೆಯ ಹಾದಿಯಲ್ಲಿ ಅಲ್ಲ, ಪರಿಹಾರದ ದಾರಿಯಲ್ಲಿ ಇಡಬೇಕು ಅನ್ನೋದು ಅವರ ವಾದ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಿದೆ ಅನ್ನೋ ಕಾಂಗ್ರೆಸ್ ಆರೋಪಕ್ಕೆ ಉತ್ತರವಾಗಿ ಯುಪಿಎ ಮತ್ತು ಎನ್ಡಿಎ ಅವಧಿಯಲ್ಲಿ ಕರ್ನಾಟಕಕ್ಕೆ ಬಂದ ಅನುದಾನದ ಅಂಕಿಅಂಶಗಳನ್ನೇ ಮುಂದಿಟ್ಟಿದ್ದಾರೆ. 2.93 ಲಕ್ಷ ಕೋಟಿ ತೆರಿಗೆ ಪಾಲು, 2.26 ಲಕ್ಷ ಕೋಟಿ ಅಭಿವೃದ್ಧಿ ಅನುದಾನ ಬಂದಿದೆ ಎಂದು ವಿವರಿಸಿ ಸುಳ್ಳು ಪ್ರಚಾರದಿಂದ ಜನರನ್ನ ಮೋಸಗೊಳಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಇದೇ ವೇಳೆ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದ ಒಳಗಿನ ಗೊಂದಲಗಳನ್ನು ಚೆನ್ನಾಗಿ ತೆರೆದಿಟ್ಟಿದ್ದಾರೆ. ಗುತ್ತಿಗೆದಾರರ ಸಂಘದ ಭ್ರಷ್ಟಾಚಾರ ಆರೋಪಗಳನ್ನ ಪ್ರಸ್ತಾಪಿಸಿ ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಅಂತ ಆರೋಪ ಮಾಡಿದ್ರು. ಪೇ ಸಿಎಂ ಅಂತ ಪೋಸ್ಟರ್ ಹಾಕಿದ್ರು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನ ಕಡಿಮೆ ಮಾಡುವ ಪ್ರಯತ್ನ ಏನಾಯಿತು ಎಂದು ನೇರ ಪ್ರಶ್ನೆ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು 38,000 ಕೋಟಿ ಬಾಕಿ ಇದೆ ಅನ್ನೋ ಆರೋಪ ಒಪ್ಪಿಕೊಳ್ಳಬೇಕಲ್ವಾ ಎಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನೇ ಪ್ರಶ್ನಿಸಿದ್ದಾರೆ. ಕೆಂಪಣ್ಣ ವಿಚಾರದಲ್ಲಿ ಹಿಂದೆ ಗೌರವ ಕೊಟ್ಟವರು ಈಗ ಏಕೆ ಮೌನ ಎಂದು ಕೂಡ ಚುಚ್ಚಿದ್ದಾರೆ. ಡಿಸಿಎಂ ಬಗ್ಗೆ ಮಾತನಾಡುವಾಗಲೂ ಯತ್ನಾಳ್ ಕಟುವಾಗಿಯೇ ಇದ್ದರು. ಉದ್ಯಮಿಗಳಿಗೆ, ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಲಾಗ್ತಿದೆ, ನನ್ನ ಮುಂದೆ ಆಟ ನಡೆಯಲ್ಲ ಅನ್ನೋ ಧೋರಣೆ ಇದೆ, ಜನರಿಗೆ ಸ್ಪಂದನೆ ಇಲ್ಲ ಅನ್ನೋ ಆರೋಪ ಮಾಡಿದ್ದಾರೆ. ಇನ್ನು 2.5 ವರ್ಷ ಸರ್ಕಾರಕ್ಕೆ ಇದೆ, ಆದರೆ ಆಡಳಿತದಲ್ಲಿ ಗೊಂದಲ ಮಾತ್ರ ಸ್ಪಷ್ಟವಾಗಿದೆ ಎಂದಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಇರ್ತಾರೆ ಅನ್ನೋ ಸ್ಪಷ್ಟ ಸಂದೇಶ ಹೋದರೆ ಆಡಳಿತಕ್ಕೆ ಅನುಕೂಲವಾಗುತ್ತೆ ಅನ್ನೋ ಸಲಹೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಟೀಕೆ ಜೊತೆಗೆ ಸರ್ಕಾರ ಹೇಗೆ ನಡೆಸಬೇಕು ಅನ್ನೋ ಉಪದೇಶವೂ ಅವರ ಮಾತಿನಲ್ಲಿ ಮಿಶ್ರವಾಗಿದೆ. ರಾಜ್ಯದಲ್ಲಿ ನೇತೃತ್ವದ ಪ್ರಶ್ನಾರ್ಥಕತೆ ಇದೆ ಅನ್ನೋದು ಯತ್ನಾಳ್ ಮಾತಿನ ಇನ್ನೊಂದು ಮುಖ್ಯ ಅಂಶ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಿಂದ ಹಿಡಿದು ಸಿಎಂ ಏನು ತೀರ್ಮಾನ ಮಾಡಬೇಕು ಅನ್ನೋವರೆಗೆ ಹೈಕಮಾಂಡ್ ಆದೇಶ ಕಾಯಬೇಕು ಅಂದರೆ ಆಡಳಿತ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಈ ಧೋರಣೆಗೆ ಅಂತ್ಯ ಬೇಕು ಅನ್ನೋದು ಅವರ ಸ್ಪಷ್ಟ ಅಭಿಪ್ರಾಯ. ವಿಧಾನಸಭೆಯಲ್ಲೇ ನಮ್ಮ ಸರ್ಕಾರ ಮುಂದೆ ಬರಬಹುದು ಅನ್ನೋ ಯತ್ನಾಳ್ ಮಾತಿಗೆ ಕಾಂಗ್ರೆಸ್ ಸದಸ್ಯ ಬೇಳೂರು ಗೋಪಾಲಕೃಷ್ಣ ಮಧ್ಯ ಪ್ರವೇಶಿಸಿ, ನೀವು ಬಿಜೆಪಿಯಲ್ಲಿ ಇಲ್ಲ, ಹಾಗಾದ್ರೆ ಯಾವ ಸರ್ಕಾರ ಎಂದು ಪ್ರಶ್ನಿಸಿದ ಕ್ಷಣ ರಾಜಕೀಯವಾಗಿ ಕುತೂಹಲಕಾರಿ ತಿರುವು ಪಡೆದುಕೊಂಡಿತು. ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಮ್ಮತ್ರನೇ ಬರ್ಬೇಕಾಗತ್ತೆ, ಹುಷಾರ್ ಅನ್ನೋ ಯತ್ನಾಳ್ ತಿರುಗೇಟು ಸದನದಲ್ಲಿ ನಗೆಯ ಜೊತೆಗೆ ರಾಜಕೀಯ ಸಂದೇಶವನ್ನು ಬಿಟ್ಟಿತು. ಇದು ಕೇವಲ ವ್ಯಂಗ್ಯ ಅಲ್ಲ, ಯತ್ನಾಳ್ ಯಾವ ಪಾಳೆಯದತ್ತ ನಿಂತಿದ್ದಾರೆ ಅನ್ನೋದರ ಸುಳಿವು ಹೌದು. ಒಟ್ಟಿನಲ್ಲಿ ಯತ್ನಾಳ್ ಮಾತುಗಳನ್ನ ಒಟ್ಟಾಗಿ ನೋಡಿದರೆ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರವಾಗಿ ಮಾತನಾಡುತ್ತಾ
ಕೇಂದ್ರದ ಮೋದಿ ಸರ್ಕಾರವನ್ನ ಶ್ಲಾಘಿಸುತ್ತಿದ್ದಾರೆ. ಬಿಜೆಪಿ ರಾಜ್ಯ ನಾಯಕತ್ವದ ಮೇಲೆ ಟೀಕೆ ಇದ್ದರೂ ಪಕ್ಷದ ತತ್ವ, ನಾಯಕತ್ವ ಮತ್ತು ಮೋದಿ ಬ್ರ್ಯಾಂಡ್ ಬಗ್ಗೆ ನಂಬಿಕೆ ಉಳಿಸಿಕೊಂಡಿದ್ದಾರೆ. ಕೇಂದ್ರವನ್ನು ಹೊಗಳಿದರೆ ಹೊಟ್ಟೆ ತುಂಬಲ್ಲ. ರಾಜ್ಯದಲ್ಲೂ ಮೋದಿ ಮಾದರಿ ಸರ್ಕಾರ ಬರಬೇಕು ಅನ್ನೋ ಅವರ ಮಾತೇ ಇದಕ್ಕೆ ಸಾಕ್ಷಿ. ಇತ್ತೀಚಿನ ದಿನಗಳಲ್ಲಿ ಅವರು ಆಡುತ್ತಿರುವ ಮಾತುಗಳನ್ನೆಲ್ಲ ಕೇಳಿದ್ರೆ ಯತ್ನಾಳ್ ಮತ್ತೆ ಬಿಜೆಪಿಗೆ ಮರಳುವ ಸಾಧ್ಯತೆ ಕೇವಲ ಊಹೆಯಲ್ಲ, ದಟ್ಟವಾಗಿಯೇ ಕಾಣಿಸ್ತಿದೆ. ರಾಜಕೀಯದಲ್ಲಿ ಶತ್ರುತ್ವಕ್ಕಿಂತ ಅಗತ್ಯವೇ ಹೆಚ್ಚು ಮತ್ತು ಯತ್ನಾಳ್ ಬಿಜೆಪಿ ನಡುವಿನ ಅಂತರ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಿದೆ ಅನ್ನೋದು ಈ ಮಾತುಗಳ ಒಳ ಸಂದೇಶ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.